ಓಂ ಶಾಂತಿ. ಮುರಳಿಯ ದಿನಾಂಕ 15/6/2022. मीठे बच्चे, यह तुम सब की वानप्रस्थ अवस्था है. वापस घर जाना है, इसलिए बाप और घर को याद करो. पावन बनो, सब ಖಾತೆ ಖಲಾಸ್ ಕರೋ. ಇದು ನಿಮ್ಮೆಲ್ಲರ ವಾನಪ್ರಸ್ಥ ಅವಸ್ಥೆಯಾಗಿದೆ. ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆ ಮತ್ತು ಮನೆಯನ್ನು ನೆನಪು ಮಾಡಿರಿ. ಪಾವನ ಆಗಿರಿ. ಎಲ್ಲ ಖಾತೆಗಳನ್ನು समाप्ति ಮಾಡಿರಿ. प्रश्न: बाप ही बच्चों को कौन सा धीरज देते हैं? ತಂದೆ ಮಕ್ಕಳಿಗೆ ಯಾವ ಧೈರ್ಯ ಕೊಡ್ತಾರೆ? बच्चे, अभी इस रुद्र ज्ञान यज्ञ में अनेक प्रकार के विघ्न पड़ते हैं, परंतु धीरज धरो. जब तुम्हारा प्रभाव निकलेगा, ढेर के ढेर आने लगेंगे. फिर सब तुम्हारे आगे आकर माथा झुकाएंगे. बांधेलियों के बंधन खलास हो जाएंगे. जितना तुम बाप को याद करेंगे, बंधन टूटते जाएंगे. तुम विकर्मा जीत बनते जाएंगे. ಮಕ್ಕಳೇ, ಈ ರುದ್ರ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬರ್ತವೆ. ಆದರೆ ನೀವು ಹೆದರಬಾರದು, ಧೈರ್ಯ ತಗೋಬೇಕು. ಮುಂದೆ ನಿಮ್ಮ ಪ್ರಭಾವ ಜಾಸ್ತಿಯಾದಾಗ ರಾಶಿ ರಾಶಿ ಜನ ನಿಮ್ಮ ಹತ್ತಿರ ಬರೋರಿದ್ದಾರೆ. ನಿಮಗೆ ನಮಸ್ಕಾರ ಮಾಡೋರಿದ್ದಾರೆ, ತಲೆ ಬಾಗ್ಸೋರಿದ್ದಾರೆ. ಬಂಧನದಲ್ಲಿ ಇರುವಂತಹ ಎಲ್ಲ ಮಾತೆಯರ ಬಂಧನ ಸಮಾಪ್ತಿ ಆಗಲಿದೆ. ಎಷ್ಟೆಷ್ಟು ನೀವು ತಂದೆಯನ್ನು ನೆನಪು ಮಾಡ್ತೀರಿ, ಅಷ್ಟೇ ಬಂಧನಗಳು ಮುಗಿತಾ ಹೋಗ್ತವೆ. ನೀವು ವಿಕರ್ಮಾಜೀತ ಆಗಿಬಿಡ್ತೀರಿ. गीत: भोलेनाथ से निराला और कोई नहीं. ಭೋಲಾನಾಥ ಶಿವಬಾಬಾ ಒಬ್ಬರೇ. ಆ ತಂದೆಗೆ ಬಿಟ್ಟರೆ ಅವನ ಸಮಾನ ಭೋಲಾನಾಥ, ಮುಗ್ಧನಾಥ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಓಂ ಶಾಂತಿ. भोलानाथ सदैव शिव को कहते. शिव शंकर का भेद तो अच्छी तरह से समझा ही है. शिव ऊंचे ते ऊंच मूल वतन में रहते हैं. शंकर सूक्ष्म वतन वासी. उनको भगवान कैसे कह सकते? ಭೋಲಾನಾಥ ಅನ್ನೋದು ಶಿವನಿಗೆ ಮಾತ್ರ ಹೇಳಲಾಗ್ತದೆ, ಶಂಕರನಿಗೆ ಅಲ್ಲ. ನಿಮಗೀಗ ಶಿವಶಂಕರದಲ್ಲಿ ಇರುವ ವ್ಯತ್ಯಾಸ ತಿಳಿದಿದೆ. ಶಿವ ಪರಮಾತ್ಮ ಮೂಲವತನದ ವಾಸಿ, ಶಂಕರ ಸೂಕ್ಷ್ಮವತನದ ವಾಸಿಯಾಗಿದ್ದಾನೆ. ಶಂಕರನಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ. ऊंचते ऊंच रहने वाला एक बाप, फिर दूसरे तबके में 3 देवताएं. वह है बाप ऊंचते ऊंच निराकार. शंकर तो आकारी. शिव है भोलानाथ ज्ञान का सागर. शंकर को ज्ञान का सागर नहीं कहेंगे.
ಉನ್ನತಾತಿ ಉನ್ನತ ಸ್ಥಾನದಲ್ಲಿ ಇರೋನು ಪರಮಾತ್ಮ ಒಬ್ಬನೇ, ಪರಮಧಾಮದ ವಾಸಿ. ಮಧ್ಯದಲ್ಲಿ ಇರುವಂತಹ ಸೂಕ್ಷ್ಮವತನದಲ್ಲಿ ಈ 3 ದೇವತೆಗಳು ವಾಸ ಮಾಡ್ತಾರೆ. ಪರಮಾತ್ಮ ಸರ್ವೋನ್ನತ ಸ್ಥಾನದಲ್ಲಿ ಇರೋನು, ಶಂಕರ ಮಧ್ಯದಲ್ಲಿ ಇರುವವನು. ಪರಮಾತ್ಮ ನಿರಾಕಾರ, ಶಂಕರ ಆಕಾರಿ ದೇವತ. ಪರಮಾತ್ಮ ಶಿವ ಭೋಲಾನಾಥ ಜ್ಞಾನದ ಸಾಗರ, ಶಂಕರ ಜ್ಞಾನ ಸಾಗರ ಅಲ್ಲ, ಭೋಲಾನಾಥನೂ ಅಲ್ಲ. बच्चे जानते हो शिव बाबा भोलानाथ आकर हमारी झोली भरते, आदि मध्य अंत्य का राज बता रहे. रचता और रचना का राज बहुत सिंपल है. बड़े बड़े ऋषि मुनि आदि भी इन सहज बातों को जान नहीं सकते. जब वह रजोगुणी ही नहीं जानते थे तो तमोगुणी फिर कैसे जानेंगे. ಭೋಲಾನಾಥ ತಂದೆ ಬಂದು ನಮ್ಮ ಬುದ್ಧಿಯ ಜೋಳಿಗೆಯನ್ನು ಜ್ಞಾನದಿಂದ ತುಂಬ್ತಾ ಇದ್ದಾರೆ. ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ. ರಚಯಿತ ಮತ್ತು ರಚನೆಯ ಜ್ಞಾನ ತಿಳ್ಕೊಳ್ಳಿಕ್ಕೆ ಬಹಳ ಸಹಜ ಇದೆ, ಸಿಂಪಲ್ ಇದೆ. ಆದರೆ ಈ ಸಹಜವಾದ ಜ್ಞಾನನು ಋಷಿ ಮುನಿಗಳಿಗೆ ಗೊತ್ತಿರಲಿಲ್ಲ. ದ್ವಾಪರದ ಋಷಿ ಮುನಿಗಳು ಅಂದರೆ ರಜೋಗುಣಿ ಮನುಷ್ಯರು. ಅವರಿಗೆ ಗೊತ್ತಿರಲಿಲ್ಲ ಅಂದರೆ ಕಲಿಯುಗದ ತಮೋಗುಣಿ ಮನುಷ್ಯರಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಗೆ ಗೊತ್ತಿರ್ತದೆ. ಅಭಿ ತುಮ್ ಬಾಪ್ ಕೆ ಸನ್ಮುಖ बैठे हो, ಬಾಪ್ ಅಮರ್ ಕಥಾ ಸುನಾ ರಹೆ. ತಂದೆ ಬಂದು ತಿಳಿಸೋ ತನಕ ಯಾರಿಗೂ ಆ ತ್ರಿಕಾಲ ಜ್ಞಾನ ಗೊತ್ತಿರೋದಿಲ್ಲ. ಈಗ ಸ್ವತಃ ತಂದೆನೇ ಮಕ್ಕಳ ಸನ್ಮುಖದಲ್ಲಿ ಬಂದಿದ್ದಾರೆ, ಅಮರ ಕಥೆಯನ್ನು ಹೇಳ್ತಾ ಇದ್ದಾರೆ. यह बच्चों को निश्चय है हमारा बाबा सच्ची सच्ची अमर कथा सुना रहे, इसमें कोई संशय नहीं होना चाहिए. ಮಕ್ಕಳಿಗೆ ನಿಶ್ಚಯ ಇರಬೇಕು, ನಮ್ಮ ತಂದೆ ಶಿವಬಾಬಾ ನಮಗೆ ಸತ್ಯ ಸತ್ಯ ಅಮರ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪವೂ ಸಂಶಯ ಬರಬಾರದು. ಭೋಲಾನಾಥ ಹೇ ಶಿವ ಬಾಬಾ कहते हैं मुझे अपना शरीर नहीं, मैं हूँ निराकार. पूजा भी मुझे निराकार की ही करते. ಭೋಲಾನಾಥ ಶಿವಬಾಬಾ ಹೇಳ್ತಾರೆ, ನನಗೆ ದೇಹ ಇಲ್ಲ, ನಾನು ನಿರಾಕಾರ ಆಗಿದ್ದೇನೆ. ಅದಕ್ಕಾಗಿ ಭಕ್ತರು ಸಹ ನನ್ನ ನಿರಾಕಾರ ರೂಪಕ್ಕೆ ಪೂಜೆ ಮಾಡ್ತಾರೆ. ಶಿವ ಜಯಂತಿ ಮನಾತೆ. अब बाप जन्म मरण रहित है, भोलानाथ है, जरूर आकर सभी की झोली भरेगा. ಭಾರತದಲ್ಲಿ ಶಿವನ ಜಯಂತಿಯನ್ನು ಆಚರಿಸ್ತಾರೆ. ಅವನು ಜನ್ಮ ಮರಣ ರಹಿತ ಆಗಿದ್ದಾನೆ, ಭೋಲಾನಾಥ ಆಗಿದ್ದಾನೆ. ಬಂದು ಮಕ್ಕಳ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬುತ್ತಾನೆ. अविनाशी ज्ञान रत्नों की झोली भरते, यही नॉलेज ज्ञान सागर आकर ज्ञान देते. गीता तो वही एक है, परंतु संस्कृत श्लोक तो है नहीं. बोली माताएं
ಸಂಸ್ಕೃತ ಆದಿ ಸೆ ಕ್ಯಾ ಜಾನೆ. ಪರಮಾತ್ಮ ಜ್ಞಾನಸಾಗರ. ಅವನು ಕೊಡುವ ಜ್ಞಾನನೇ ಗೀತಾ ಜ್ಞಾನ ಆಗಿದೆ. ಆದರೆ ಅವನು ಕೊಡುವ ಜ್ಞಾನ ಸಂಸ್ಕೃತ ಭಾಷೆಯಲ್ಲಿ ಅವನು ಕೊಡೋದಿಲ್ಲ. ಮುಗ್ಧ ಮಾತೆಯರು ಸಂಸ್ಕೃತ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಉನೋಂಕೆ ಲಿಯೇ ಹಿ ಭೋಲಾನಾಥ ಬಾಬಾ ಆತೆ ಹೈ. ಯಹ ಮಾತಾಯೇ बिचारी घर के काम में ही रहती. यह अभी फैशन पड़ा है जो नौकरी करती. तो बाबा बच्चों को ऊंचते ऊंच पढ़ाई पढ़ा रहे. ಮುಗ್ಧ ಮಾತೆಯರ ಸಲುವಾಗಿ ಮುಗ್ಧನಾಥ ಬಂದಿದ್ದಾನೆ. ಮೊದಲು ಮಾತೆಯರು ಬರೇ ಮನೆ ಕೆಲಸ ಮಾಡಿಕೊಂಡೇ ಇರ್ತಿದ್ರು. ಇತ್ತೀಚೆಗೆ ನೌಕರಿ ಮಾಡುವ ಫ್ಯಾಷನ್ ಬಂದಿದೆ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಉನ್ನತವಾದ ವಿದ್ಯೆ ಕಲಿಸ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ. जो बिल्कुल कुछ भी नहीं पढ़े थे उन्हों पर पहले कलश रखते हैं पढ़ाई का. ಪರಮಾತ್ಮ ಬಂದು ಯಾರು ಲೌಕಿಕದ ವಿದ್ಯೆಯನ್ನು ಸ್ವಲ್ಪನೂ ಓದಿಲ್ಲ ಅಂತಹ ಮಾತೆಯರ ತಲೆಯ ಮೇಲೆ ಜ್ಞಾನದ ಕಲಶ ಇಡ್ತಾರೆ. यूं तो भक्तियाँ सीताएं सब है. राम आए हैं रावण की लंका से मुक्त करने, अर्थात दुख से मुक्त करने. ಈ ಎಲ್ಲ ಮಾತೆಯರು ಕುಮಾರಿಯರು ನೀವೆಲ್ಲ ಆತ್ಮರು ನನ್ನ ಸೀತೆಯರಾಗಿದ್ದೀರಿ. ನಾನು ನಿರಾಕಾರ ರಾಮ ಆಗಿದ್ದೇನೆ. ರಾವಣನ ಲಂಕೆಯಿಂದ ನಿಮ್ಮನ್ನು ಮುಕ್ತ ಮಾಡಲಿಕ್ಕಾಗಿ ಬಂದಿದ್ದೇನೆ. बाप के साथ फिर घर जाएंगे और कहाँ जाएंगे. याद भी घर को करते हम दुख से मुक्ति पावे. बच्चे जानते हैं बीच में किसको मुक्ति मिल नहीं सकती. ದುಃಖದಿಂದ ಮಕ್ಕಳನ್ನು ಬಿಡಿಸಿ ತಮ್ಮ ಜೊತೆಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಮಕ್ಕಳು ನೀವು ತಂದೆ ಹಾಗೂ ಮನೆಯನ್ನು ನೆನಪು ಮಾಡ್ತೀರಿ. ಮಧ್ಯದಲ್ಲಿ ಅಂದರೆ ನಾಟಕದ ಮಧ್ಯದಲ್ಲಿ ಯಾರಿಗೂ ಮುಕ್ತಿ ಸಿಗೋದಿಲ್ಲ. ಮುಖ್ಯ ಜೋ ಫೌಂಡೇಶನ್ है वह जल जाता है. वह धर्म प्राय लोप हो जाता है. बाकी कुछ प्राय चित्र आदि जाकर रहते. ಬಾಬಾ ಹೇಳ್ತಾರೆ, ಆದಿಯಲ್ಲಿ ಇರುವಂತಹ ಮುಖ್ಯ ಧರ್ಮ ನಾಶವಾಗ್ತದೆ, ಪ್ರಾಯ ಲೋಪವಾಗ್ತದೆ. ಆದರೆ ಆ ಧರ್ಮದ ಚಿತ್ರಗಳು ಮಾತ್ರ ಉಳ್ಕೋತವೆ. लक्ष्मीनारायण का चित्र भी अगर गुम हो जाए तो यादगार कैसे मिलेगा. बरोबर जानते हैं देवताएं राज्य करते थे, उनके चित्र अभी तक है. ಬಾಬಾ ಹೇಳ್ತಾರೆ, ಒಂದು ವೇಳೆ ದೇವತಾ ಚಿತ್ರಗಳೂ ಉಳಿದಿರಲಿಲ್ಲ ಅಂದರೆ ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಕೆಲವು ಸಂಕೇತಗಳು, ಕೆಲವು ಚಿಹ್ನೆಗಳು ಅಂತೂ ಉಳಿಲೇಬೇಕು. ದೇವತಾ ಧರ್ಮದ ಕೆಲವು ಚಿಹ್ನೆಗಳು, ಸ್ಮಾರಕಗಳು ಉಳಿಲೇಬೇಕು. ಆಗ ಮಾತ್ರ ಗೊತ್ತಾಗ್ತದೆ ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು ಅಂತ. ಅದಕ್ಕಾಗಿ ಇವತ್ತಿನವರೆಗೂ ಭಾರತದಲ್ಲಿ ಅನೇಕ ದೇವತಾ ವಿಗ್ರಹಗಳಿವೆ, ಅನೇಕ ದೇವತಾ ಚಿತ್ರಗಳಿವೆ. ವಹ ಹೇ ಸತ್ಯುಗ್ ಕೆ ಮಾಲಿಕ್.
देवताएं कभी पतित दुनिया में पैर नहीं धर सकते। श्री कृष्ण है वैकुंठ का प्रिंस, वह तो गीता सुना न सके, भूल भी कितनी भारी कर दी है। ಬಾಬಾ ಹೇಳ್ತಾರೆ, ಆ ದೇವತೆಗಳು ಸತ್ಯಯುಗದ ಮಾಲೀಕರಾಗಿದ್ದರು, ಪಾವನ ಪ್ರಪಂಚದಲ್ಲಿ ಇದ್ದರು. ದೇವತೆಗಳು ಎಂದೂ ಪತಿತ ಪ್ರಪಂಚದಲ್ಲಿ ಕಾಲಿಡೋದಿಲ್ಲ. ಆದರೆ ಭಕ್ತರು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬಂದು ಗೀತಾ ಬೋಧನೆ ಮಾಡಿದ್ದಾನೆ ಅಂತ ಏನು ಬರೆದಿಟ್ಟಿದ್ದಾರೆ, ಅದು ಬಹಳ ದೊಡ್ಡ ತಪ್ಪಾಗಿದೆ. कृष्ण को भगवान नहीं कहा जाता, वह मनुष्य है देवता धर्म का। वास्तव में देवताएं ब्रह्मा विष्णु शंकर तो सूक्ष्म वतन में रहते, यहाँ मनुष्य रहते. ಕೃಷ್ಣ ಪರಮಾತ್ಮ ಅಲ್ಲ, ಅವನು ದೇವತಾ ಧರ್ಮದ ದೇವಮಾನವ. ದೇವತೆಗಳು ಅಂತ ಯಾರಿಗೆ ಹೇಳಬೇಕು? ಸೂಕ್ಷ್ಮವತನವಾಸಿಯಾಗಿರುವಂತಹ ಬ್ರಹ್ಮ ವಿಷ್ಣು ಶಂಕರರು ಮಾತ್ರ ನಿಜವಾದ ದೇವತೆಗಳು. ಸಾಕಾರ ಲೋಕದಲ್ಲಿ ಇರುವಂತಹ ಎಲ್ಲ ಮನುಷ್ಯರೂ ಸಹ ಮನುಷ್ಯರೇ. ಸತ್ಯತ್ರೇತಾಯುಗದವರೂ ಮನುಷ್ಯರೇ, ದ್ವಾಪರ ಕಲಿಯುಗದವರು ಮನುಷ್ಯರೇ. ಅವರು ದೇವಮಾನವರು, ಇಂದಿನವರು ಆಸುರಿ ಮಾನವರು. तुम बच्चे जानते हो असल में हम देवता धर्म के थे. वह धर्म बहुत सुख देने वाला है, यह कोई कह न सके वहाँ हम क्यों नहीं. यह जानते हो ना कि वहाँ एक ही आदि सनातन देवता धर्म था, फिर बाकी और धर्म नंबरवार आते. यह तुम बच्चे समझा सकते हो. यह अनादि बनाया हुआ खेल है, उसमें फिर सतयुग होगा. भारत में ही होना है, क्योंकि भारत ही अविनाशी खंड है, इसका विनाश नहीं होना है. ಇತರ ಧರ್ಮದವರು ಕಲ್ಪವೃಕ್ಷದ ಚಿತ್ರ ನೋಡಿ ಕೇಳ್ತಾರೆ, ನಾವು ಯಾಕೆ ಸತ್ಯತ್ರೇತಾಯುಗದಲ್ಲಿ ಬರೋದಿಲ್ಲ ಅಂತ. ಆಗ ತಿಳಿಸಿ, ನಿಮ್ಮ ಧರ್ಮದ ಪಾತ್ರನೇ ದ್ವಾಪರ ಯುಗದಲ್ಲಿ ಇದೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ನಿಮ್ಮ ಸಮಯ ಬಂದಾಗ ನೀವು ಬಂದು ಪಾತ್ರ ಅಭಿನಯಿಸ್ತೀರಿ. ದೇವತೆಗಳು ಮಾತ್ರ ಸತ್ಯತ್ರೇತಾಯುಗದಲ್ಲಿ ಪಾತ್ರ ಮಾಡ್ತಾರೆ. ಸತ್ಯತ್ರೇತಾಯುಗದಲ್ಲಿ ಒಂದೇ ಒಂದು ಧರ್ಮ ಇರ್ತದೆ, ಆದಿ ಸನಾತನ ದೇವತಾ ಧರ್ಮ. ಮತ್ತು ಆ ಧರ್ಮ ಭಾರತದಲ್ಲಿ ಸ್ಥಾಪನೆ ಆಗ್ತಿದೆ. ಭಾರತ ಅವಿನಾಶಿ ಖಂಡ ಆಗಿದೆ. ಇಸ್ಕಾ ವಿನಾಶ ನಹಿ ಹೋತಾ. ಈ ದೇಶ ಸಂಪೂರ್ಣವಾಗಿ ವಿನಾಶ ಆಗೋದಿಲ್ಲ. बाप का जन्म भी यहाँ होता है. उनका दिव्य जन्म ಮನುಷ್ಯೋ ಸದೃಶ ನಹಿ. ಬಾಬಾ ಹೇಳ್ತಾರೆ, ತಂದೆಯೂ ಸಹ ಭಾರತ ಭೂಮಿಯಲ್ಲಿ ಜನ್ಮ ತಾಳ್ತಾರೆ. ಆದರೆ ಪರಮಾತ್ಮನ ಜನ್ಮ ಮನುಷ್ಯರ ಥರ ಇರೋದಿಲ್ಲ. ಅವನ ಜನ್ಮ ದಿವ್ಯ अलौकिक जन्म ಆಗಿರ್ತದೆ. अब तुम सिर्फ बाप और घर को याद करो. यह आसुरी राजस्थान है. बाप ले जाते हैं
ದೈವಿ ರಾಜಸ್ಥಾನಮೇ. ಈಗ ತಂದೆ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ಕೇವಲ ನನ್ನನ್ನು ಮತ್ತು ಮನೆಯನ್ನು ನೆನಪು ಮಾಡಿರಿ. ಈಗ ದೈವಿ ರಾಜಸ್ಥಾನದ ಸ್ಥಾಪನೆ ಆಗ್ತಿದೆ. ಕಲಿಯುಗದಲ್ಲಿ ಇರುವಂಥದ್ದು ಆಸುರಿ ರಾಜಸ್ಥಾನ ಆಗಿದೆ. मैं कोई तकलीफ़ नहीं देता, सिर्फ बाप और वर्षे को याद करना है. यह अजपा जप है, मुख से कुछ कहना नहीं, सूक्ष्म में भी कुछ कहना नहीं, साइलेंस में बाप को याद करना है घर बैठे. ಬಾಬಾ ಹೇಳ್ತಾರೆ, ನಾನು ನಿಮಗೆ ಹೆಚ್ಚಿನ ಕಷ್ಟ ಕೊಡೋದಿಲ್ಲ. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡ್ರಿ ಅಂತ ಹೇಳ್ತೀನಿ. ಮನಬುದ್ಧಿಯಿಂದ ಆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದಕ್ಕೆ ಅಜಪ ಜಪ ಅಂತ ಹೇಳಲಾಗ್ತದೆ. ತಂದೆಯ ನೆನಪು ಮಾಡುವಾಗ ಮುಖದಿಂದ ಏನನ್ನು ಹೇಳುವ ಅಗತ್ಯ ಇಲ್ಲ. ಶಾಂತಿಯಿಂದ ಕುಳಿತು, ಮನೆಯಲ್ಲಿಯೇ ಕುಳಿತು ನೀವು ಆ ತಂದೆಯನ್ನು ನೆನಪು ಮಾಡಬಹುದು. ಬಾಂದೇಲಿಯ घर बैठे सुनती, छुट्टी नहीं मिलती. घर बैठे सिर्फ पवित्र रहने की कोशिश करो. बोलो, हमको स्वप्न में डायरेक्शन मिलते हैं, पवित्र बनो. अभी मौत सामने खड़ा है, अभी वानप्रस्थ अवस्था में हो. वानप्रस्थ में कभी विकार का ख्याल थोड़े ही होता है. ಬಂಧನದಲ್ಲಿ ಇರುವಂಥ ಮಾತೆಯರಿಗೆ ಉಪಾಯ ಹೇಳಿಕೊಡ್ತಾರೆ ಬಾಬಾ. ನೀವು ನಿಮ್ಮ ಮನೆಯಲ್ಲಿ ಹೇಳ್ರಿ, ಕನಸಿನಲ್ಲಿ ಪರಮಾತ್ಮ ಬಂದು ನನಗೆ ಪವಿತ್ರತೆಯ ಆದೇಶ ಕೊಡ್ತಾ ಇದ್ದಾನೆ, ಪವಿತ್ರ ಜೀವನ ನಡೆಸಲಿಕ್ಕೆ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಮೃತ್ಯು ಅಥವಾ ವಿನಾಶ ಎದುರಿಗೆ ನಿಂತಿದೆ. ಎಲ್ಲರೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದಾರೆ. ವಾನಪ್ರಸ್ಥಿಗಳು ಯಾವತ್ತೂ ವಿಕಾರದಲ್ಲಿ ಹೋಗೋದಿಲ್ಲ. बाप कहते, सारी दुनिया वानप्रस्थ अवस्था में है, सभी को वापस जाना है, घर को याद करना है, फिर आना भी भारत में. मुख तो घर की तरफ होगा ना. ಬಾಬಾ ಹೇಳ್ತಾರೆ, ಇಡೀ ಪ್ರಪಂಚನೇ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದೆ. ಎಲ್ಲರೂ ಈಗ ಮನೆಗೆ ಹೋಗಬೇಕಾಗಿದೆ. ಅಲ್ಲಿಂದ ಮತ್ತೆ ನಾವು ಸ್ವರ್ಣಿಮ ಭಾರತದಲ್ಲಿ ಬರೋರಿದ್ದೇವೆ. ಆದ್ದರಿಂದ ನಮ್ಮ ಮುಖ ಮನೆಯ ಕಡೆಗೆ ಇರಬೇಕು. ಕಾಲು ಈ ಸೃಷ್ಟಿ ರಂಗಮಂಚದ ಕಡೆಗೆ ಇರಬೇಕು. घर में बैठ भल भोजन बनाओ, शिव बाबा की याद में. भोजन बनाते हो तो पति याद रहता है ना. बाप कहते, यह तो पतियों का पति, उनको याद करो जिससे 21 जन्मों के लिए वर्षा मिलता है. अच्छा, कोई को छुट्टी नहीं मिलती है, वहाँ भी रहकर बाप और वर्षे को ಯಾದ್ ಕರೋ. ಹೇಗೆ ನೀವು ಅಡಿಗೆ ಮಾಡುವಾಗ ಗಂಡ ಮಕ್ಕಳನ್ನು ನೆನಪು ಮಾಡ್ತೀರಿ, ಆದರೆ ನಾನು ನಿಮ್ಮ ಪತಿಗೂ ಪತಿಯಾಗಿದ್ದೇನೆ, ಪತಿಯರ ಪತಿಯಾಗಿದ್ದೇನೆ. ಅವನನ್ನು ನೆನಪು ಮಾಡಿದರೆ 21 ಜನ್ಮದ ಆಸ್ತಿ ನಿಮಗೆ ಸಿಗುವುದು. वहाँ भी रह बाप और वर्षे को याद करो, अपना तो तुम छुटकारा कर लो.
बाप से पूरा वर्षा ले सकते। धीरे धीरे छुटकारा मिलना है। हाँ, रुद्र ज्ञान यज्ञ में ವಿಘ್ನ भी ಜರೂರ್ ಪಡ್ನೆ. ಬಾಬಾ ಹೇಳ್ತಾರೆ, ಎಲ್ಲೇ ಇದ್ರೂ ಸಹ ನನ್ನನ್ನು ನೆನಪು ಮಾಡ್ತಾ ಇರಿ, ಆಗ ನಿಮ್ಮ ಬಂಧನ ಬಿಟ್ಟು ಹೋಗುವುದು. ರುದ್ರ ಜ್ಞಾನ ಯಜ್ಞದಲ್ಲಿ ವಿಘ್ನಗಳಂತೂ ಬರಲೇಬೇಕು. आखिरीन जब तुम्हारा प्रभाव निकलेगा तो तुम्हारे चरणों में माथा टेकते रहेंगे. विघ्न तो पड़ते रहें, इसमें धैर्य धरना है, उतावला नहीं होना है. घर बैठे पति आदि मित्र संबंधियों को एक ही बात समझाओ कि बाप का फरमान है, मुझे याद करो और वर्षा लो. ಕೊನೆಗೆ ನಿಮ್ಮ ಪ್ರಭಾವ ಹೆಚ್ಚಾಗುವುದು. ಆಗ ಜನ ಬಂದು ನಿಮಗೆ ನಮಸ್ಕಾರ ಮಾಡೋರಿದ್ದಾರೆ, ತಲೆ ಬಾಗಿಸೋರಿದ್ದಾರೆ. ಆದ್ದರಿಂದ ಧೈರ್ಯದಿಂದ ಇರಿ, ಆತುರ ಆಗಬೇಡಿ. ಮನೆಯಲ್ಲಿ ಇದ್ದರೂ ಸಹ ಪತಿ ಮತ್ತು ಇತರ ಮಿತ್ರ ಸಂಬಂಧಿಕರಿಗೆ ತಂದೆಯ ಪರಿಚಯ ಕೊಡಿ. बाप को याद करना है, बाप का परिचय देना है, जो सब जान जाए कि हमारा बाबा ಶಿವ ಬಾಬಾ है. ಪರಮಾತ್ಮನ ಆದೇಶ ಏನಿದೆ ಅಂತ ತಿಳಿಸ್ರಿ. ತಂದೆಯ ಪರಿಚಯ ಕೊಡಿ. ಎಲ್ಲರಿಗೂ ಗೊತ್ತಾಗಲಿ, ಆ ಪರಮಾತ್ಮನೇ ನಮಗೆ ತಂದೆ ಆಗಿದ್ದಾನೆ, ಶಿವ ತಂದೆ ಆಗಿದ್ದಾನೆ ಅಂತ ಎಲ್ಲರೂ ಅರ್ಥ ಮಾಡಿಕೊಳ್ಳಿ. थोड़े समय के लिए यह बंधन मारपीट आदि है, आगे चल सब बंद हो जाएंगे. कोई बीमारी होती तो झट छूट जाती, कोई वर्ष 2 तक चलती. इसमें भी उपाय यही है, बाबा को याद करते करते बंधन छूट जाएंगे. इसलिए हर बात में धीरज चाहिए. ಬಾಬಾ ಹೇಳ್ತಾರೆ, ಬಂಧನ ಮಾಡುವಂಥವರು ಎಷ್ಟು ದಿನ ಅಂತ ನಿಮಗೆ ಹಿಂಸೆ ಮಾಡಬಹುದು? 1 ವರ್ಷ, 2 ವರ್ಷ. ನಂತರ ಅವರೂ ಸಹ ಶಾಂತ ಆಗಿ ಬಿಡ್ತಾರೆ. ಹೇಗೆ ಒಬ್ಬರ ಕಾಯಿಲೆ ಬೇಗ ಹೋಗ್ತದೆ, ಒಬ್ಬರಿಗೆ ಕಾಯಿಲೆ ಬಂದರೆ 2-3 ವರ್ಷಗಳ ತನಕನೂ ಇರ್ತದೆ. ಹಾಗೆ ಒಬ್ಬೊಬ್ಬರ ಬಂಧನ ಬೇಗ ಬಿಡುಗಡೆ ಆಗ್ಬೋದು, ಕೆಲವರದು ಸ್ವಲ್ಪ ತಡವಾಗಿ ಬಿಡುಗಡೆ ಆಗ್ಬೋದು. ಆದರೆ ನೀವು ಮಕ್ಕಳು ಧೈರ್ಯದಿಂದ ಇರಬೇಕು. जितना याद करेंगे विकर्म विनाश होंगे. यह विकर्मों के भी बंधन है. विकार को ही नंबर 1 विकर्म कहा जाता है. ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟಷ್ಟು ಈ ವಿಕರ್ಮಗಳ ಬಂಧನನು ಬಿಟ್ಟು ಹೋಗ್ತದೆ. ವಿಕಾರದಲ್ಲಿ ಹೋಗುವುದೇ ನಂಬರ್ 1 ವಿಕರ್ಮ ಆಗಿದೆ. अभी तुम विकर्मा जीत बनते हो, याद से ही सभी खाते खलास हो जाएंगे, फिर सुख का खाता शुरू होगा. ಈಗ ನೀವು ವಿಕರ್ಮ ಜೀತ ಆಗ್ತಿದ್ದೀರಿ ನೆನಪಿನ ಬಲದಿಂದ. ಕೊನೆಗೆ ನಿಮ್ಮ ದುಃಖದ ಖಾತೆ ಮುಗೀತದೆ, ಸುಖದ ಖಾತೆ ಪ್ರಾರಂಭವಾಗ್ತದೆ. व्यापारियों के लिए बहुत सहज है. याद नहीं करेंगे तो जमा कैसे होगा, यह भी व्यापार है. ವ್ಯಾಪಾರಸ್ಥರಿಗೆ ಪುರುಷಾರ್ಥ ಮಾಡುವುದು ಬಹಳ ಸಹಜ ಇದೆ. ಅವರಿಗೆ ಗೊತ್ತಿರ್ತದೆ ಹಳೆ ಖಾತೆ ಹೇಗೆ ಮುಚ್ಚಿ ಹಾಕಬೇಕು,
ಹೊಸ ಖಾತೆಯನ್ನು ಹೇಗೆ ಶುರು ಮಾಡಬೇಕು ಅಂತ. ಆ ಥರ ಬಾಬಾ ಹೇಳ್ತಾರೆ, ಇದು ಒಂದು ವ್ಯಾಪಾರನೇ. ಈ ವ್ಯಾಪಾರದಲ್ಲಿ ನೀವು ಚತುರ ಆಗಬೇಕು. बाप कोई तकलीफ नहीं देते, धक्का आदि कुछ भी खाने का नहीं है, वो तो जन्म जन्मांतर खाते आए। अभी सत्य बाप कितना अच्छी रीति समझाते, गॉड ही सत्य बतलाते, बाकी तो सब है झूठ। कॉन्ट्रास्ट देखो, बाबा क्या समझाते हैं, ಮನುಷ್ಯ ಕ್ಯಾ ಸಮझाते. ಯಹ ಡ್ರಾಮಾ ಹೈ. ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ನೀವು ಸಾಕಷ್ಟು ಕಷ್ಟಪಟ್ಟಿದ್ದೀರಿ. ಈಗ ನಾನು ನಿಮಗೆ ಯಾವುದೇ ರೀತಿಯ ಕಷ್ಟ ಕೊಡೋದಿಲ್ಲ. ಸತ್ಯ ಜ್ಞಾನವನ್ನು ಕೊಡ್ತೀನಿ. ಉಳಿದಿದ್ದೆಲ್ಲ ಸುಳ್ಳಾಗಿದೆ. ನೀವೇ ಈಗ ತಿಳ್ಕೋಬಹುದು, ಸತ್ಯ ಯಾವುದು, ಸುಳ್ಳು ಯಾವುದು. ಶ್ರೀಮತ ಏನು ಹೇಳ್ತಾ ಇದೆ, ಮನುಷ್ಯ ಮತ ಏನು ಹೇಳ್ತಿದೆ ಅಂತ ವ್ಯತ್ಯಾಸವನ್ನು ನೀವು ನೋಡಬಹುದು. ಯಹ ಡ್ರಾಮಾ ಹೈ, ಫಿರ್ ಭಿ ಐಸೆ ಹೋಗಾ. ತುಮ್ ಜಾನ್ತೆ ಹೋ ಹಮ್ ಸದ್ಗತಿ ಕೋ ಪಾತೆ ಹೇ ಶ್ರೀಮತ್ ಪರ್, नहीं तो इतना ऊंचा पद नहीं मिलेगा. तुम निमित्त बनते हो स्वर्ग में जाने, वहाँ कोई विकर्म होता नहीं. यहाँ विकर्म होता है तो सजा भी भोगनी पड़ती है. जो श्रीमत पर नहीं चलते हैं उनको भी क्या कहा जाए. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ವಿಕರ್ಮಗಳನ್ನು ಕಳ್ಕೋತೀರಿ, ಅಷ್ಟೇ ಶಿಕ್ಷಾರಹಿತ ಆಗಿ ಹೋಗ್ತೀರಿ. ವಿಕರ್ಮ ಉಳಿದಿತ್ತು ಅಂದರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಯಾರು ಶ್ರೀಮತದಂತೆ ನಡೆಯೋದಿಲ್ಲ ಅವರಿಗೆ ಏನಂತ ಹೇಳ್ತಾರೆ, ನಾಸ್ತಿಕ್. ಭಲ್ ಜಾನ್ತೆ ಹೇ ಬಾಬಾ आस्तिक बनाते हैं, परंतु अगर उनकी मत पर न चले तो नास्तिक ठहरे. ಶಿವಬಾಬಾ ನಮ್ಮನ್ನು ಆಸ್ತಿಕರನ್ನಾಗಿ ಮಾಡಿದ್ದಾರೆ, ಆಸ್ತಿ ಕೊಡ್ತಿದ್ದಾರೆ. ಆದರೆ ನಾವು ಶ್ರೀಮತದಂತೆ ನಡೆಯದೇ ಹೋದಾಗ ಮತ್ತೆ ನಾವು ನಾಸ್ತಿಕ ಆಗಿಬಿಡ್ತೀವಿ. ಅದಕ್ಕಾಗಿ श्रीमत पर चलना है, परंतु जानते भी न चले तो उनको क्या कहेंगे. ಶ್ರೀಮತದಂತೆ ನಡಿಬೇಕು, ಆದರೆ ಗೊತ್ತಿದ್ರೂ ಸಹ ಯಾರು ನಡೆಯೋದಿಲ್ಲ ಅವರಿಗೆ ನಾಸ್ತಿಕರು ಅಂತ ಹೇಳಲಾಗ್ತದೆ. ಬಾಕಿ ಶಾಸ್ತ್ರ आदि तो भक्ति मार्ग के, शास्त्रों की भी बहुत इज्जत रखते, शास्त्रों को परिक्रमा देते, वैसे चित्रों को भी परिक्रमा देते. अब बाप कहते इन सभी को भूल जाओ. ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಪುರಾಣಗಳಿಗೆ ಬಹಳ ಮಹತ್ವ ಕೊಡ್ತಾರೆ, ಗೌರವ ಕೊಡ್ತಾರೆ. ಆ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡ್ತಾರೆ, ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ. ಆದರೆ ಆ ಎಲ್ಲ ವಿಚಾರಗಳನ್ನು ಈಗ ನೀವು ಮರಿಬೇಕು. ಏಕ್ದಮ್ ಬಿಂದು ಜೀರೋ ಬನ್ ಜಾओ, बिंदी लगा दो और कोई बातें सुनो नहीं. हियर नो इविल, सी नो इविल, टॉक नो इविल. एक बाप के सिवाय दूसरे कोई की बात मत सुनो. ಬಾಬಾ ಹೇಳ್ತಾರೆ, ಎಲ್ಲವನ್ನೂ ಮರೆತು ಒಬ್ಬ ಬಿಂದು ತಂದೆಯನ್ನು ನೆನಪು ಮಾಡಿರಿ. ನಡೆದು ಹೋಗಿದ್ದಕ್ಕೆ ಬಿಂದು ಹಾಕ್ರಿ, ಪೂರ್ಣ ವಿರಾಮ ಹಾಕ್ರಿ. ವ್ಯರ್ಥವನ್ನು ನೋಡಬೇಡಿ, ಕೇಳಬೇಡಿ, ಆಡಬೇಡಿ. ಒಬ್ಬ ತಂದೆಯ ವಿನಃ ಅನ್ಯರ ಮಾತುಗಳನ್ನು ಕೇಳಬೇಡಿ. ತುಮ್ ಆತ್ಮಾಯಿ ಶರೀರ್ ಕೆ ಸಾಥ ಸುನ್ತಿ ಹೋ,
बाप आकर ब्रह्मा द्वारा समझाते, बच्चों को सद्गति का मार्ग बतलाते। भल यह कितने यत्न किए, परंतु ಮುಕ್ತಿ ಜೀವನ್ ಮುಕ್ತಿ ಕೋಯಿ ಚಕ್ರ. ಬಾಬಾ ಹೇಳ್ತಾರೆ, ಮೊದಲು ಸಹ ನೀವು ಮುಕ್ತಿ ಜೀವನ್ ಮುಕ್ತಿಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದಿರಿ. ಆದರೆ ಈ ಚಕ್ರದ ಬಗ್ಗೆ ನೀವು ತಿಳ್ಕೊಂಡಿಲ್ಲ. ಚಕ್ರದಿಂದ ಮುಕ್ತಿ ನಿಮಗೆ ಸಿಗಲಿಲ್ಲ. कल्प की आयु भी लंबी कर दी, जिनकी तकदीर में नहीं होगा तो वह आ न सके. बाप समझाते कितना सहज है. कोई कहते हमारा मुख नहीं खुलता. अरे इतनी सहज बात. उनको ही संस्कृत में कहते हैं मन मना भव. सहज बात है, बाप और वर्षे को याद करो. ಶಿವ ಬಾಬಾ ಸಭಿ ಆತ್ಮಾओं का ಬಾಪ್ है. ಕೆಲವರು ಹೇಳ್ತಾರೆ ನಮಗೆ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಬಾಬಾ ಹೇಳ್ತಾರೆ, ಯಾರ ಭಾಗ್ಯದಲ್ಲಿ ಒಳ್ಳೆ ಪದವಿ ಇರೋದಿಲ್ಲವೋ ಅವರ ಮುಖದಿಂದ ಜ್ಞಾನ ಬರೋದಿಲ್ಲ. ವಾಸ್ತವಿಕವಾಗಿ ಇದು ಎಷ್ಟು ಸಹಜವಾದ ಜ್ಞಾನ ಆಗಿದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡೋದು. ಇಲ್ಲಿ ಸಂಸ್ಕೃತ ಭಾಷೆನೂ ನಮಗೆ ಬೇಕಿಲ್ಲ. ಒಂದೇ ಒಂದು ಶಬ್ದದಲ್ಲಿ ತಂದೆಯ ಪರಿಚಯ ಕೊಡಿ. ಮನ್ ಮನಾಭವ. ಅವನೇ ಸರ್ವ ಆತ್ಮರಿಗೂ ತಂದೆ. कृष्ण को बाप नहीं कह सकते. ब्रह्मा भी बाप है सारी प्रजा का. आत्माओं का बाप बड़ा या प्रजा का बाप बड़ा. बड़े बाबा को याद करने से स्वर्ग की प्रारब्ध मिलेगी. आगे तुम्हारे पास बहुत आएंगी. जाएंगे कहाँ? ಬಾಬಾ ಹೇಳ್ತಾರೆ, ಶಿವ ತಂದೆ ಸರ್ವ ಆತ್ಮರಿಗೂ ತಂದೆ. ಕೃಷ್ಣ ಅಂತೂ ಸರ್ವ ಆತ್ಮರಿಗೂ ತಂದೆ ಅಲ್ಲ. ಈ ಬ್ರಹ್ಮ ಬಾಬಾ ಸಾಕಾರದ ಪ್ರಜೆಗಳಿಗೆ ತಂದೆ ಆಗಿದ್ದಾರೆ. ಆದರೆ ಅವರಿಗಿಂತ ದೊಡ್ಡ ತಂದೆ, ಆತ್ಮಗಳ ತಂದೆ ಶಿವ ಬಾಬಾ ಆಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವರ್ಗದ ಪ್ರಾರಬ್ಧ ಸಿಗ್ತದೆ. ಹೀಗೆ ಮುಂದೆ ಎಲ್ಲರೂ ಈ ಜ್ಞಾನ ಕೇಳೋರಿದ್ದಾರೆ. ಒಂದೇ ಅಂಗಡಿ ಇದೆ ಅಂದರೆ ಇದನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. जहाँ बहुत लोग आते हैं तो एक दूसरे को देखकर घुस पड़ते. ಬಾಬಾ ಹೇಳ್ತಾರೆ, ಮುಂದೆ ಒಬ್ಬರನ್ನ ನೋಡಿ ಒಬ್ಬರು ಬಹಳ ಜನ ಬರೋರಿದ್ದಾರೆ. ತುಮ್ ಜಾನ್ತೆ ಹೋ हम अपने ही तन मन धन से भारत को स्वर्ग बना रहे हैं श्रीमत पर. दुनिया कुछ भी नहीं जानती. हम सो पूज्य, हम सो पुजारी. फिर भगवान के लिए कह देते. ಜಗತ್ತಿಗೆ ಏನೂ ಗೊತ್ತಿಲ್ಲ. ನಾವೇ ಪೂಜ್ಯ ಸೋ ಪೂಜಾರಿ ಹೇಗೆ ಆಗ್ತೀವಿ ಅಂತಲೂ ಗೊತ್ತಿಲ್ಲ. ಅದನ್ನೇ ಅವರು ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಪರಮಾತ್ಮನೇ ಒಮ್ಮೆ ಪೂಜ್ಯ ಆಗ್ತಾನೆ, ನಂತರ ಪೂಜಾರಿ ಆಗ್ತಾನೆ. ಭಗವಂತ ಒಮ್ಮೆ ಭಗವಂತ ಆಗ್ತಾನೆ, ಒಮ್ಮೆ ಭಕ್ತ ಆಗ್ತಾನೆ ಅಂತ ಭಕ್ತಿಯಲ್ಲೂ ಸಹ ಬರೆದಿಟ್ಟಿದ್ದಾರೆ. बच्चों को हम सो का अर्थ समझाया जाता है. हम सो शूद्र देवता चक्र को याद कर सकते हो ना. गाया जाता है, फादर शोज सन फिर सन शोज फादर. ಬಾಬಾ ಹೇಳ್ತಾರೆ, ಭಕ್ತರು ಪರಮಾತ್ಮನೇ ಪೂಜ್ಯ, ಪರಮಾತ್ಮನೇ ಪೂಜಾರಿ ಆಗ್ತಾನೆ ಅಂತ ಹೇಳಿಬಿಟ್ರು. ಹಮ್ ಸೋ ಸೋಹಮ್ ಅಂದರೆ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತಲೂ
ಹೇಳಿಬಿಟ್ರು. ಆದರೆ ಇಲ್ಲಿ ನಮಗೆ ಬಾಬಾ ಹಂಸೋ ಮಂತ್ರದ ಅರ್ಥ ಹೇಳಿಕೊಡ್ತಾರೆ. ನಾವೇ ಶೂದ್ರ ಸೋ ದೇವತಾ, ದೇವತಾದಿಂದ ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ವಂಶಕ್ಕೆ ಬರ್ತೀವಿ. ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗ್ತೀವಿ. ಹೀಗೆ ಹಂಸೋ ಶಬ್ದದ ಅರ್ಥ ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಗಾಯನ ಇದೆ, ತಂದೆಯಿಂದ ಮಕ್ಕಳ ಪ್ರತ್ಯಕ್ಷತೆ, ಮಕ್ಕಳಿಂದ ತಂದೆಯ ಪ್ರತ್ಯಕ್ಷತೆ ಅಂತ. ಈಗಾಗಲೇ ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡಿಬಿಟ್ಟಿದ್ದಾರೆ. ಇಡೀ ಜಗತ್ತಿಗೆ ಬ್ರಹ್ಮಕುಮಾರಿಯರು, ಬ್ರಹ್ಮಕುಮಾರರು ಯಾರು ಅನ್ನೋದು ಗೊತ್ತಾಗಿದೆ. ಆದರೆ ಉಳಿದಿರುವ ಕೆಲಸ ಯಾವುದು ಅಂದರೆ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ. ಆ ಸೇವೆ ಇನ್ನೂ ಉಳಿದಿದೆ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार: होशियार व्यापारी बन पुराने सब खाते खलास कर सुख का खाता शुरू करना है. याद में रह विकर्मों के बंधन काटने हैं. धीरज धरना है, उतावला नहीं होना है. ಚತುರ ವ್ಯಾಪಾರಿಯಾಗಿ ಹಳೆ ಖಾತೆಯನ್ನು ಸಮಾಪ್ತಿ ಮಾಡಿ ಸುಖದ ಹೊಸ ಖಾತೆಯನ್ನು ಪ್ರಾರಂಭ ಮಾಡಬೇಕು. ನೆನಪಿನಲ್ಲಿ ಇದ್ದು ವಿಕರ್ಮಗಳ ಬಂಧನವನ್ನು ಕತ್ತರಿಸಿ ಹಾಕಬೇಕು. ಧೈರ್ಯದಿಂದ ಇರಬೇಕು, ಆತುರ ಆಗಬಾರದು. ಎರಡನೇದು, घर में बैठ भोजन बनाते हर कर्म करते बाप की याद में रहना है. बाप जो अविनाशी ज्ञान रत्न देते हैं उनसे अपनी झोली भर दूसरों को दान करना है. ಮನೆಯಲ್ಲಿ ಅಡಿಗೆ ಮಾಡುವಾಗ, ಕರ್ಮ ಮಾಡುವಾಗಲೂ ತಂದೆಯನ್ನು ನೆನಪು ಮಾಡಬೇಕು. ತಂದೆಯ ನೆನಪಿನಲ್ಲಿ ಇರಬೇಕು. ತಂದೆ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ಅನ್ಯರಿಗೂ ಅದನ್ನು ದಾನ ಕೊಡಬೇಕು. वरदान: साक्षी बन माया के खेल को मनोरंजन समझकर देखने वाले मास्टर रचयिता भव. ಸಾಕ್ಷಿಯಾಗಿ ಮಾಯೆಯ ಆಟವನ್ನು ಮನೋರಂಜನೆಯ ರೂಪದಲ್ಲಿ ನೋಡುವಂತಹ ಮಾಸ್ಟರ್ ರಚಯಿತ ಆಗಿರಿ. माया कितने भी रंग दिखाए मैं मायापति हूँ. माया रचना है, मैं मास्टर रचयिता हूँ. इस स्मृति से माया का खेल देखो. खेल में हार नहीं खाओ. साक्षी बनकर मनोरंजन समझकर देखते चलो तो फर्स्ट नंबर में आ जाएंगे. उनके लिए माया की कोई समस्या नहीं लगेगी, कोई क्वेश्चन नहीं होगा. सदा साक्षी, सदा बाप के साथ की स्मृति से विजयी बन जाएंगे.
ಮಾಯೆ ಎಷ್ಟೇ ತನ್ನ ಬಣ್ಣ ತೋರಿಸಲಿ, ನೀವು ನೆನಪಿಟ್ಕೊಳ್ಳಿ, ನೀವು ಮಾಯಾಪತಿಯಾಗಿದ್ದೀರಿ. ಮಾಯೆ ನಿಮ್ಮ ರಚನೆ ಆಗಿದೆ, ನೀವು ಮಾಸ್ಟರ್ ರಚಯಿತ ಆಗಿದ್ದೀರಿ. ಈ ಒಂದು ಸ್ಮೃತಿಯಿಂದ ಮಾಯೆಯ ಆಟವನ್ನು ನೋಡ್ತಾ ಹೋಗ್ರಿ. ಮಾಯೆ ಜೊತೆಗೆ ಆಟ ಆಡ್ರಿ, ಅದರಲ್ಲಿ ಸೋಲ್ಬೇಡಿ. ಸಾಕ್ಷಿಯಾಗಿ ಮನೋರಂಜನೆಯ ರೂಪದಲ್ಲಿ ಮಾಯೆಯ ಆಟವನ್ನು ನೋಡ್ತಾ ಹೋಗ್ರಿ. ಆಗ ನಂಬರ್ 1 ಸ್ಥಾನದಲ್ಲಿ ಬರುವಿರಿ. ಅಂತಹ ಮಕ್ಕಳ ಮುಂದೆ ಮಾಯೆ ಸಮಸ್ಯಾ ರೂಪದಲ್ಲಿ ಬಂದರೂ ಅವರು ಅದನ್ನು ಸಮಸ್ಯೆ ಅಂತ ತಿಳ್ಕೊಳ್ಳೋದಿಲ್ಲ. ಅವರಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಇರೋದಿಲ್ಲ. ಮಾಯಾಪತಿಯಾಗಿರುವಂಥ ಮಕ್ಕಳು ಸದಾ ಸಾಕ್ಷಿ ಆಗಿ, ಸದಾ ತಂದೆಗೆ ಜೊತೆಯಲ್ಲಿಯೇ ಇಟ್ಟುಕೊಂಡು ವಿಜಯಿ ಆಗಿಬಿಡ್ತಾರೆ. श्लोगन: मन को शीतल, बुद्धि को रहम दिल और मुख को ಮೃದು बनाओ. ಮನಸ್ಸು ಶೀತಲವಾಗಿ ಇರಲಿ, ಬುದ್ಧಿ ದಯೆಯಿಂದ ತುಂಬಿರಲಿ, ದಯಾಹೃದಯಿಯಾಗಿರಲಿ ಮತ್ತು ಮುಖ ಸಿಹಿಯಾಗಿರಲಿ. ಮನಸ್ಸನ್ನು ಸದಾ ಶೀತಲವನ್ನಾಗಿ ಮಾಡಿಕೊಳ್ಳಿರಿ, ಬುದ್ಧಿ ದಯಾಹೃದಯಿಯನ್ನಾಗಿ ಮಾಡಿಕೊಳ್ಳಿರಿ, ಮುಖವನ್ನು ಸಿಹಿ ಮಾಡಿಕೊಳ್ಳಿರಿ. ಅಂದರೆ ಮೃದುವಾಗಿ ಮಾತನಾಡುವಂಥವರಾಗಿರಿ. ಅಚ್ಚ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ,
ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ